ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಕಾಶ್ಮೀರಿ ದರ್ಗಾ ಮಕ್ಬಲ್ ಅಹ್ಮದ್ ಶಾದ್ರಿ ಗುರುಗಳಿಗೆ ಕೆಟ್ಟ ಶಬ್ದ ಬಳಸಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರೇಣುಕಾ ಎಸ್ ಅವರಿಗೆ ಮನವಿ ಸಲ್ಲಿಸಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಮನವಿಯನ್ನ ನಾವು ಪರಿಶೀಲಿಸಿ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳಲಿಕ್ಕೆ ಅತ್ಯಂತ ತೀವ್ರವಾಗಿ ನಾವು ಇದನ್ನ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಇದನ್ನ ಕ್ರಮ ಜರುಗಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೇವೆ. ಅವಿವೇಕಿ ಅವನು ಈ ಹಾನಗಲ್ ಶರೀಫ್ನಲ್ಲಿರುವಂತಹ ಮಹಾಗುರುಗಳು ಆಲಾ ಹಜರತ್ ಶಂಸುಲ್ ಉಲಮಾ ಎನ್ನುವಂತಹ ಪದವಿ ಉಲಮಗಳು, ದೊಡ್ಡ ದೊಡ್ಡ ಉಲಮಗಳು ಬಿರುದು ಕೊಟ್ಟು ಒಂದು ಪದವಿ ಕೊಟ್ಟಿರುವಂತಹ ಮಹಾನ್ ಗುರುಗಳು ಆದ ಮಕ್ಬೂಲ್ ಅಹಮದ್ ಶಾ ಕಾಶ್ಮೀರಿ ಅಲಿ ರಹಮತ್ ರಿದ್ವಾನ್ ಇವರ ಬಗ್ಗೆ ಅವಹೇಳನಕಾರಿ ರೀತಿಯಲ್ಲಿ ಮುಖಾಮುಖಿ ಸಂಭಾಷಣೆ ಮುನಾಜರ ಅಂದರೆ ಮುಖಾಮುಖಿ ಸಂಭಾಷಣೆ ಮಾಡಲಿಕ್ಕೆ ಬಂದಾಗ ಅವರು ಹೇಳಿದ ಹಾಗೆ ಕೇಳಿದ ಹಾಗೆ ಅಲ್ಲಿಂದ ಓಡಿ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವಹೇಳನಕಾರಿ ರೀತಿಯಲ್ಲಿ ಒಂದು ಅವಾಚ್ಯ ಪದದಲ್ಲಿ ಅವನು ಹೇಳಿ ಆ ಅವಿವೇಕಿ ತನಗೆ ಏನು ಮನಸ್ಸಿಗೆ ಬಂದಿದೆಯೋ ಉದ್ದೇಶಪೂರ್ವಕವಾಗಿ 2020ರಲ್ಲಿ ಹಾಗೂ 1920ನಲ್ಲಿ ನಡೆದಿರುವಂತಹ ಘಟನೆ ಹಾಗೂ 1940ರಲ್ಲಿ ನಡೆದಿರುವಂತಹ ಘಟನೆ ಹಾಗೂ 2004ರಲ್ಲಿ ನಡೆದಿರುವಂತಹ ಘಟನೆಗಳಲ್ಲಿ ಈ ಒಂದು ಏನು ಮುನಾಜರ ನಡೆದಿತ್ತೋ ಆ ಘಟನೆಗಳನ್ನು ಮೊನ್ನೆ 2025 ಡಿಸೆಂಬರ್ 28ನೇ ತಾರೀಕಿಗೆ ಆ ಅವಿವೇಕಿ ಹೇಳ್ತಾನೆ, ಮಕ್ಬೂಲ್ ಅಹಮದ್ ಶಾ ಕಾಶ್ಮೀರಿ ಹೇಳಿದ ಹಾಗೆ ಕೇಳಿದ ಹಾಗೆ ಮುನಾಜರದಲ್ಲಿ ಉತ್ತರ ಕೊಡಲಿಕ್ಕೆ ಆಗದಿದ್ದಲ್ಲಿ ಅವರು ಓಡಿ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವಾಚ್ಯ ಶಬ್ದಗಳಲ್ಲಿ ಆ ಪದ ನಾನು ಬಳಸಲ್ಲ, ಆ ಪದ ನನ್ನ ಬಾಯಲ್ಲಿ ಬರಲಿಕ್ಕೂ ನಾವು ತರಲಿಕ್ಕೂ ನಮಗೆ ಮನಸ್ಸಿಗೆ ಬಹಳ ಹೇಸಿಗೆ ಆಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ. ಅಂತಹ ಪದಗಳನ್ನು ಆ ಅಜ್ಮತುಲ್ಲಾ ಪಂಜಾಬಿ ಹರಿಯಾರ್ ಇವನು ಬಳಸಿದ್ದಾನೆ. ದಿನಾಂಕ 28/12/2025 ನಮ್ಮ ಕಾಶ್ಮೀರಿ ಗುರುಗಳ ಬಗ್ಗೆ ಹರಿಯಾರ್ನಲ್ಲಿ ಒಬ್ಬ ಪಂಜಾಬಿ ಅನ್ನವ ಯಾವುದೇ ಆಧಾರ ಇಲ್ಲದೆ ಇದು ತಪ್ಪು ಮಾಹಿತಿ, ತಪ್ಪು ಶಬ್ದಗಳನ್ನು ಬೆಳೆಸಿ ಇದು ಮಾಡೋಣ ನಮ್ಮ ಕಾಶ್ಮೀರಿ ಗುರುಗಳ ಬಗ್ಗೆ, ಅದಕ್ಕೆ ಅವಮಾನ ಮಾಡೋಣ. ಅದಕ್ಕೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆ ಅವರು ಇದ್ರಾಗ ಮುತುವರ್ಜಿ ವಹಿಸಿ ಅವನಿಗೆ ಕರೆಸಿ 3 ದಿವಸ ಒಳಗಾಗಿ ಕ್ಷಮಾಪಣೆ ಬರೆದು ಕೊಟ್ರೆ ಈಗೂ ನಾವು ನಮ್ಮ ಕೊಡುತ್ತಿರುವ ಕಂಪ್ಲೇಂಟ್ ಅನ್ನು ಹಿಂತೆಗೆದುಕೊಳ್ಳುತ್ತೇವೆ. ಈ ಸಭೆ ಮುಖಾಂತರ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಹಾಗೂ ಪೊಲೀಸ್ ಸ್ಟೇಷನ್ ಮುಖಾಂತರ ಇವತ್ತು ಅಂಜುಮನ್ ಇಸ್ಲಾಂ ಹರಿಯಾರ್ ಅವ್ರಿಗೆ ಆಮೇಲೆ ಪಂಜಾಬಿ ಅನ್ನೋರಿಗೆ ಇವತ್ತು ಚಾಲೆಂಜ್ ಮಾಡ್ತೀವಿ. 3 ದಿವಸ ಒಳಗಾಗಿ ತಾನು ಸ್ವತಃ ಬಂದು ತಮ್ಮ ಅಂಜುಮನ್ ಇಸ್ಲಾಂ ಹರಿಯಾರ್ ಅವರು ಕೂಡ ಬಂದು ಕ್ಷಮೆಪಣೆ ಕೇಳಿ ದಿನಾಂಕ 28/12/2025 ನಾ ಹೇಳಿರುವ ಮಾತುಗಳನ್ನು ತಪ್ಪಿದೆ, ನಾ ತಪ್ಪಕ್ಕೆ ಒಪ್ಕೊಂತೀನಿ ಅಂತೇಳಿ ಬರೆದು ಕೊಟ್ಟು ಹೇಳಿ ಹೋದ್ರೆ ನಾವು ಈಗಾದ್ರೂ ನಮ್ಮ ಸ್ಟ್ರೈಕ್ ಅನ್ನು ಹಿಂತೆಗೆದುಕೊಳ್ಳುತ್ತೇವೆ.